ಮುಷ್ಕರಕ್ಕೆ ಸಂಬಂಧಪಟ್ಟ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡೋಣ ಬನ್ನಿ. ಓಕೆ, ಮುಷ್ಕರದ ಹೊರತಾಗಿಯೂ ಬೆಂಗಳೂರಿನಲ್ಲಿ ಇವತ್ತು ಹಲವೆಡೆ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅಂತಕ್ಕಂಥ ಮಾಹಿತಿ ನಮಗೆ ಬರ್ತಾ ಇದೆ. ಪ್ರಮುಖವಾಗಿ ಹೆಬ್ಬಾಳ ಫ್ಲೈಓವರ್, ಅದಾದ ನಂತರ BDA ಜಂಕ್ಷನ್, ಹೀಗೆ ಹಲವಾರು ಕಡೆಗಳಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ನಿನ್ನೆ ಬಂದ್ನ ತೀವ್ರತೆ ಜಾಸ್ತಿ ಆಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಜನರೆಲ್ಲ ಮನೆಯಲ್ಲೇ ಉಳ್ಕೊಂಡ್ಬಿಟ್ರು. ಆದರೆ ಮಧ್ಯಾಹ್ನದ ವೇಳೆಗೆ ಯಾವಾಗ ಬಂದ್ನ ಬಿಸಿ ಕಡಿಮೆ ಆಯಿತು, ಇವತ್ತು ಜನರೆಲ್ಲ ಹೊರಗೆ ಬರೋದಕ್ಕೆ ಶುರು ಮಾಡಿದ್ದಾರೆ. ಕೆಲವು ಶಾಲಾ ಕಾಲೇಜುಗಳಿಗೆ ಕೊಟ್ಟಿದ್ದಂತಹ ರಜೆಯನ್ನು ವಾಪಸ್ ಪಡೆದಿದ್ದಾರೆ. ಹಾಗಾಗಿ ಬೆಂಗಳೂರಿನಲ್ಲಿ ಎಂದಿನಂತೆ ಹೆಬ್ಬಾಳ ಫ್ಲೈಓವರ್, ಮೇಖ್ರಿ ಸರ್ಕಲ್, BDA ಜಂಕ್ಷನ್ನಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. 4-5 ಕಿಲೋಮೀಟರ್ ಟ್ರಾಫಿಕ್ ಜಾಮ್ನಲ್ಲಿ ಒಂದು ಆಂಬ್ಯುಲೆನ್ಸ್ ಸಿಕ್ಕಾಕೊಂಡಿತ್ತು. ಕೊನೆಗೂ ಹಾಗೂ ಹೀಗೂ ಮಾಡಿ ಹರಸಾಹಸ ಪಟ್ಟು ಆಂಬ್ಯುಲೆನ್ಸ್ಗೆ ದಾರಿಯನ್ನು ಮಾಡಿಕೊಡ್ಲಾಯಿತು. ಅಲ್ಲಿಗೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಅಂತಕ್ಕಂಥದ್ದು ಎಂದಿನಂತಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗುತ್ತೆ. ನಿನ್ನೆ ಬೆಳಿಗ್ಗೆ ಅದು ಈ ಥರ ಪರಿಸ್ಥಿತಿ ಇರಲಿಲ್ಲ, ಇವತ್ತು ಸಹಜ ಸ್ಥಿತಿಗೆ ಬಂದಿದೆ ಬೆಂಗಳೂರು ಅಂತ ಹೇಳಬಹುದು. ಇವತ್ತು ಭಾರತ್ ಬಂದ್ನ 2ನೇ ದಿನ, ಆದರೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಮಾತ್ರ ಹಾಗೆ ಇದೆ. ಯಾಕೆಂತಂದರೆ ನಿನ್ನೆ ಮತ್ತು ಇವತ್ತು 2 ದಿನ ಬಂದಿದ್ದರೂ ಕೂಡ ಟ್ರಾಫಿಕ್ ಮೇಲೆ ಅದು ಅಷ್ಟೇನು ಎಫೆಕ್ಟ್ ಆಗಲಿಲ್ಲ. BMTC ಬಸ್ಸು ರಸ್ತೆಗಳಿಲ್ಲ ಅಂತ ಒಂದೇ ಒಂದು ಕಾರಣ ಇದ್ದರೂ ಕೂಡ ಖಾಸಗಿ ವಾಹನಗಳು ಹೆಚ್ಚಿನ ಪ್ರಮಾಣದಲ್ಲಿ ರಸ್ತೆಗಳಿದ್ದಾವೆ. ನಾವು ನೋಡಬಹುದು, ನಿನ್ನೆಯಿಂದಲೂ ಕೂಡ ನಾವು ಪಬ್ಲಿಕ್ ಟಿವಿಲಿ ತೋರಿಸ್ತಾ ಇದ್ದೀವಿ. ಬೆಂಗಳೂರಿನ ಟ್ರಾಫಿಕ್ ಹೇಗಿತ್ತು ಹಾಗೆ ಮುಂದುವರೆದಿದೆ. ಟ್ರಾಫಿಕ್ ಮೇಲೆ ಬಂದ ಎಳ್ಳಷ್ಟು ಪ್ರಭಾವವೂ ಕೂಡ ಬಿದ್ದಿಲ್ಲ. ಈಗ ನಾವು ಮೇಖ್ರಿ ಸರ್ಕಲ್ ಮೇಲೆ ಇದ್ದೇವೆ. ಅಂದರೆ ಇಲ್ಲಿ ಹೆಬ್ಬಾಳ ರಸ್ತೆ, BDA ಜಂಕ್ಷನ್ನು, ಕಾವೇರಿ ಜಂಕ್ಷನ್ನು, ST ಮಾಲು, ಹೆಬ್ಬಾಳ ರಸ್ತೆ, ಹೆಬ್ಬಾಳ ಫ್ಲೈಓವರು, ಈ ಸಾಕಷ್ಟು ಪ್ರಮುಖ ಟ್ರಾಫಿಕ್ ಜಂಕ್ಷನ್ಗಳಿದ್ದಾವೆ. ಎಲ್ಲ ಕಡೆಯೂ ಕೂಡ ಟ್ರಾಫಿಕ್ ನಾರ್ಮಲ್ ಆಗಿದೆ. ಅಂದರೆ ಹಗಲೊತ್ತಲ್ಲಿ ಬೆಳಿಗ್ಗೆ 10ರಿಂದ 12 ಗಂಟೆವರೆಗೂ ಕೂಡ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಈಗಲೂ ಕೂಡ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಟ್ರಾಫಿಕ್ ಇಲ್ಲಿದೆ. ಖಾಸಗಿ ವಾಹನಗಳೇ ಹೆಚ್ಚಿನ ಪ್ರಮಾಣದಲ್ಲಿ ರಸ್ತೆಯಲ್ಲಿದ್ದಾವೆ. ಟ್ರಾಫಿಕ್ ಸಮಸ್ಯೆಯಿಂದಾಗಿ ವಾಹನ ಸವಾರರು ಕೂಡ ಅನುಭವಿಸ್ತಾ ಇದ್ದಾರೆ. ಆಟೋಗಳು ಕೂಡ ಇದ್ದಾರೆ, ಆದರೆ ಸಾರ್ವಜನಿಕರಿಗೆ ಬಸ್ ಇಲ್ಲದ ಕಾರಣ ಆಟೋಗಳು ಕೂಡ ಹೆಚ್ಚಿನ ಶುಲ್ಕ ಕೂಡ ಭರಿಸ್ತಾ ಇದ್ದಾರೆ, ಅಂದರೆ ಹೆಚ್ಚಿನ ಶುಲ್ಕ ಕೇಳ್ತಾ ಇದ್ದಾರೆ. ಇನ್ನು ಮೇಖ್ರಿ ಸರ್ಕಲ್ ಜಂಕ್ಷನ್ನಲ್ಲೂ ಕೂಡ ನೀವು ಸುತ್ತ ನೋಡಬಹುದು, 4 ಕಡೆಯಿಂದ ಇಲ್ಲಿ ಕೂಡು ರಸ್ತೆ ಸೇರುತ್ತೆ ಈ ಜಂಕ್ಷನ್ಗೆ. ಎಲ್ಲ ಕಡೆಯೂ ಕೂಡ ಟ್ರಾಫಿಕ್ ನಾರ್ಮಲ್ ಆಗಿದೆ. 2 ದಿನದ ಬಂದ್ನಿಂದಾಗಿ ಬೆಂಗಳೂರಿನ ಟ್ರಾಫಿಕ್ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ ಅನ್ನೋ ಮಾಹಿತಿ ಇದರಿಂದ ಗೊತ್ತಾಗುತ್ತೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಸೂದ್ ದೊಡ್ಡಬಾಗಿಲು, ಪಬ್ಲಿಕ್ ಟಿವಿ, ಬೆಂಗಳೂರು. ಸೊ ಬೆಂಗಳೂರಿನ ಯಾವುದೇ ರಸ್ತೆಗಳಿಗೆ ಹೋದರೆ ಸಾಮಾನ್ಯವಾಗಿ ಪೀಕ್ ಅವರ್ಗಳಲ್ಲಿ ಎಲ್ಲೆಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು ಅಲ್ಲೆಲ್ಲ ಇವತ್ತು ಟ್ರಾಫಿಕ್ ಜಾಮ್ ಆಗಿದೆ. ಅಂದರೆ ಅರ್ಥ, ಜನರು ಎಂದಿನಂತೆ ಓಡಾಡ್ತಾ ಇದ್ದಾರೆ. ತಮ್ಮ ಶಾಲಾ ಕಚೇರಿಗಳಿಗೆ, ಶಾಲೆಗಳಿಗೆ, ಕಚೇರಿಗಳಿಗೆ, ಸರ್ಕಾರಿ ಕಚೇರಿಗಳಿಗೆಲ್ಲ ಹೋಗ್ತಕ್ಕಂಥವ್ರು ಹೋಗ್ತಾನೆ ಇದ್ದಾರೆ. ವಿಧಾನಸೌಧದಲ್ಲಿ ನಿನ್ನೆ ಕೂಡ ಸಿಬ್ಬಂದಿ ಕೆಲಸಕ್ಕೆ ಬಂದಿದ್ದರು, ಇವತ್ತು ಕೂಡ ಕೆಲಸಕ್ಕೆ ಹಾಜರಾಗಿದ್ದಾರೆ. ಹಾಗಾಗಿ ಈ ಪೀಕ್ ಅವರ್ ಏನಿದೆ, ಒಂದು 9:30ರಿಂದ 11 ಗಂಟೆ ತನಕ, ಈ 1-1.5 ಗಂಟೆ ಕೆಲವು ಜಂಕ್ಷನ್ಗಳಲ್ಲಿ ಅಕ್ಷರಶಃ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು. ಇವತ್ತು ಕೂಡ ಜಂಕ್ಷನ್ನಲ್ಲಿ ಟ್ರಾಫಿಕ್ ಜಾಮ್ ಅದೇ ರೀತಿ ಇದೆ. BMTC ಮತ್ತು KSRTC ಬಸ್ ಡ್ರೈವರ್ ಮತ್ತು ಕಂಡಕ್ಟರ್ಗಳು ಇವತ್ತು ಎಂದಿನಂತೆ ಕರ್ತವ್ಯಕ್ಕೆ ಬಂದಿದ್ದಾರೆ. ಪಾಪ ಬೇರೆ ಬೇರೆ ಊರುಗಳಿಂದ ಅವರವರ ಡಿಪೋಗೆ ಬರ್ತಾರೆ, ಆದರೆ ಡಿಪೋದಿಂದ ಬಸ್ ಹೊರಗೆ ಬಿಡ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಉಳ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಹೊರಗಡೆ ಹೋಗೋದಕ್ಕೆ ಆಗ್ತಾ ಇಲ್ಲ. ರಾಯಚೂರಿನಲ್ಲಿ ಈ ಥರ KSRTC ಬಸ್ ಸೇವೆಯನ್ನು ಸ್ಥಗಿತ ಮಾಡಿರೋದ್ರಿಂದ ಅವರು ನಾವು ಯಾರಿಗೆ ಹೇಳೋಣ ಸ್ವಾಮಿ ನಮ್ಮ ಪ್ರಾಬ್ಲಮ್ನ, ಜನರೇನೋ ನಮ್ಮ ಮೇಲೆ ಮುಗಿ ಬೀಳ್ತಾರೆ, ಯಾಕೆ ಟೈಮ್ ಕರೆಕ್ಟಾಗಿ ಬಸ್ ಬರಲಿಲ್ಲ, ಯಾಕೆ ಬಸ್ ತೆಗಿಲಿಲ್ಲ ಅಂತ. ನಮ್ಮ ಕತೆ ಹೇಳಿ, ಈಗ ನಾವು ಊರುಗಳಿಂದ ಬಂದ್ಬಿಟ್ಟಿದ್ದೀವಿ ಕೆಲಸಕ್ಕೆ ಅಂತ, ಈ ಕಡೆ ವಾಪಸ್ ಹೋಗೋಣ ಅಂತಂದರೆ ಬಸ್ಗಳಿಲ್ಲ, ಇಲ್ಲೇ ಉಳ್ಕೊಳ್ಬೇಕಾದ ಸ್ಥಿತಿ ಬಂದಿದೆ ಅಂತಂದ್ಬಿಟ್ಟು ಕೆಲವೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಪರಿಸ್ಥಿತಿ ಈ ರೀತಿ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ರಾಯಚೂರು ಪ್ರತಿನಿಧಿ ವಿಜಯ್ ಜಾಗಟ್ಕಲ್ ಅವರಿಂದ. ವಿಜಯ್, ಏನು ಕಂಡಕ್ಟರ್ ಮತ್ತು ಡ್ರೈವರ್ಗಳು ವಾಪಸ್ ಹೋಗೋದಕ್ಕೆ ಅವ್ರಿಗೂ ಕೂಡ ಬಸ್ ಫೆಸಿಲಿಟಿ ಇಲ್ಲ ಅಂತ, ಅವ್ರ ಕಷ್ಟ ಹೇಗೆ? ಖಂಡಿತವಾಗಿ ಅರವಿಂದ್, ಏನಂತ ಹೇಳಿದ್ರೆ ಬೆಳಿಗ್ಗೆ ನಿನ್ನೆ ಸಂಜೆಯಿಂದ ಕೂಡ ಬಸ್ ಸಂಚಾರ ಆರಂಭ ಆಗಿತ್ತು. ಆದ್ರೆ ಇವತ್ತು ಏನು ಕೆಲವು ಕಡೆ ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗಿದ್ರಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ರಾಯಚೂರಿನಿಂದ ಹೊರಡುವಂತ ಬಸ್ಗಳ ಒಂದು ಸಂಚಾರ ಕೂಡ ಈಗ ಸಂಪೂರ್ಣ ಸ್ಥಗಿತ ಆಗಿದೆ. ಇನ್ನು ಬೇರೆ ಕಡೆಯಿಂದ ಬಂದಂತ ಬಸ್ಗಳಿತ್ತು ಮತ್ತು ಇಲ್ಲಿಂದ ಬೇರೆ ಕಡೆ ಹೊರಡುವಂತ ಬಸ್ಗಳಿತ್ತು. ಆ ಡ್ರೈವರ್ ಮತ್ತೆ ಕಂಡಕ್ಟರ್ಗಳು 3 ದಿನದಿಂದ ಕೂಡ ಇಲ್ಲೇ ಉಳ್ಕೊಂಡಿದ್ದಾರೆ. ಅವರು ಈಗ ವೈಯಕ್ತಿಕವಾಗಿ ಅವರು 200 ರೂಪಾಯಿ ಹಣವನ್ನ ಮಾತ್ರ ಅವರು ಜೋಬಿನಲ್ಲಿ ಇಟ್ಕೋಬಹುದು ಅನ್ನುವಂಥದ್ದು ಪ್ರಯಾಣದ ವೇಳೆ. ಅದಕ್ಕಿಂತ ಹೆಚ್ಚಿಗೆ ಅವರ ಹಣವನ್ನ ಇಟ್ಕೊಳ್ಳಂಗಿಲ್ಲ. ಹಾಗಾಗಿ ಏನು 3 ದಿನದಿಂದ ಉಳ್ಕೊಂಡಂತ ಏನು ಕಂಡಕ್ಟರ್ ಮತ್ತು ಡ್ರೈವರ್ ಇದೆ, ಅವ್ರಿಗೆ ಖರ್ಚಿಗೆ ಕೂಡ ಹಣ ಇಲ್ಲ ಮತ್ತು ಅವ್ರು ಊರಿಗೆ ಹೋಗ್ಲಿಕ್ಕೂ ಆಗ್ತಾ ಇಲ್ಲ. ಹೀಗಾಗಿ ಅವರು ಕೂಡ ಏನು ಪ್ರಯಾಣಿಕರು ಊರಿಂದ ಊರಿಗೆ ಹೋಗ್ಲಿಕ್ಕೆ ಪರದಾಡ್ತಾ ಇದ್ದಾರೆ. ಇವರು ತಮ್ಮ ವೈಯಕ್ತಿಕ ಖರ್ಚುಗಳಿಗಾಗಿ ಮತ್ತು ತಾವು ಕೂಡ ಬೇರೆ ತಮ್ಮ ಊರುಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗದೆ ಪರದಾಡ್ತಿರುವಂತದ್ದು ಈಗ ರಾಯಚೂರು ಬಸ್ ನಿಲ್ದಾಣದಲ್ಲಿ ಕಾಣ್ತಕ್ಕಂಥ ಪರಿಸ್ಥಿತಿ ಆಗಿದೆ. ಇವತ್ತು ಬೆಳಗ್ಗೆ ಕೂಡ ಕೆಲವು ಬಸ್ಗಳೆಲ್ಲ ಹೋದ್ವು, ಆದ್ರೆ ಯಾವಾಗ ಏನು ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗ್ತಾ ಇದೆ ಅನ್ನುವಂಥದ್ದು ಮಾಹಿತಿ ಬಂದ ತಕ್ಷಣವೇ ಏನು ಇದನ್ನ ಬಸ್ ಸಂಚಾರವನ್ನ ಸಂಪೂರ್ಣ ಸ್ಥಗಿತ ಮಾಡಲಾಗಿದೆ. ಹಾಗಾಗಿ ಆ ಪ್ರಯಾಣಿಕರ ಜೊತೆ ಕಂಡಕ್ಟರ್ ಮತ್ತು ಡ್ರೈವರ್ಗಳು ಕೂಡ ಪರದಾಡ್ತಾ ಇರುವಂತದ್ದು. ಅರವಿಂದ್, ನಿನ್ನೆನೂ ಕೂಡ ಬಸ್ ಇರಲಿಲ್ವಾ ಈ ರಾಯಚೂರು ಭಾಗದಲ್ಲಿ?
ನಿನ್ನೆ ಬೆಳಿಗ್ಗೆಯಿಂದ ಬಸ್ ಸಂಚಾರ ಇರಲಿಲ್ಲ. ಆದ್ರೆ ಸಾಯಂಕಾಲ 5 ಗಂಟೆಯ ನಂತರ ಇಲ್ಲಿ ಬಸ್ ಸಂಚಾರ ಆರಂಭ ಆಗಿತ್ತು. ಅಂದ್ರೆ ದೂರದ ಊರುಗಳಿಗೆ ಹೋಗುವಂತದ್ದು, ಇಲ್ಲಿಂದ ಬೆಂಗಳೂರು ಇರ್ಬೋದು ಮತ್ತು ಆಂಧ್ರ ತೆಲಂಗಾಣಕ್ಕೆ ಹೋಗುವಂತ ಬಸ್ಗಳ ಸಂಚಾರ ಆರಂಭ ಆಗಿತ್ತು. ಇವತ್ತು ಬೆಳಗ್ಗೆ ಕೂಡ ನಡೆದಿತ್ತು ಸಂಚಾರ. ಯಾವಾಗ ಕಲ್ಲು ತೂರಾಟದ ವಿಷಯ ತಿಳಿದ ನಂತರದಲ್ಲಿ ಏನು ಈ ಒಂದು ಬಸ್ ಸಂಚಾರ ಸ್ಥಗಿತ ಆಗಿರುವಂತದ್ದು. ಓಕೆ ವಿಜಯ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ನಿನ್ನೆ ಬೆಳಗ್ಗೆ ನಾವು ಈ ಕಡೆಯಿಂದ ಹುಬ್ಳಿಗೆ ಹೋಗ್ಬೇಕಾಗಿತ್ತು, ಹುಬ್ಳಿ ಡಿಪೋ. ನಿನ್ನೆ ಬೆಳಗ್ಗೆಯಿಂದ ಗಾಡಿಗಳು ಬಂದಾಗ್ಬಿಟ್ಟು, ಮತ್ತು ಇವತ್ತು ಬೆಳಗ್ಗೆ ಏನೋ ಹೋಗ್ತಾವೆ ಅಂದ್ಕೊಂಡು 2 ಗಾಡಿ ಬಿಟ್ಟರು, 2 ಗಾಡಿನೂ ಸೆಂಟ್ರದಲ್ಲಿ ನಿಂತ್ಬಿಟ್ಟು. ಇವಾಗ ನಾವು ಮೊನ್ನೆನೇ ಬಂದೀವಿ, 700 ರೂಪಾಯಿ ಅಷ್ಟೇ ಬರ್ಸ್ಕೊಂಡು ಬಂದಿರ್ತೀವಿ ಪರ್ಸ್ನಲ್ ಕ್ಯಾಶು. ನಮ್ಮ ಕ್ಯಾಶ್ ಎಲ್ಲ ಖಾಲಿ. ಇವಾಗ ಡಿಪಾರ್ಟ್ಮೆಂಟ್ ದುಡ್ಡು ಬಳಸೋಕ್ಕಾಗಲ್ಲ. ಮುಂದೇನು ಮಾಡ್ಬೇಕು ನೋಡ್ಬೇಕು. ಇವತ್ತಂತೂ ಯಾವಿಲ್ಲ ಸರ್, 3 ಗಂಟೆ ಮೇಲೇನೋ ಬಿಡ್ತೀವಿ ಅಂತ ಹೇಳಿದರು. ನೋಡ್ಬೇಕು, ಅವ್ರು ಬಿಟ್ಟರೆ ಹಾಂ ಸ್ಟ್ಯಾಂಡಿಗೆ ಹಚ್ಚಿ ಮತ್ತೆ ತೆಗೆದ್ವಿ ಸರ್. ಮುಂದೆ ಅಲ್ಲಿ ಕಲ್ಲೋದು ಹೊಡೆದ್ರಂದ್ರು ಬಸ್ಸಿಗೆ. ಹಿಂಗಾಗ್ಬಿಟ್ಟು ಬೇಡ ಅಂತ ಹೇಳಿದ್ರು. ಡಿಪೋಗೆ ಫೋನ್ ಮಾಡಿ ಅವ್ರಿಗೂ ಹೇಳಿದ್ವಿ. ಅವ್ರು ಯಾವಾಗ ಬಿಡ್ತಾರೋ ಅವಾಗ ಪ್ಲಾಟ್ಫಾರ್ಮ್ ಹಾಕೊಂಡು ಹೋಗ್ತೀವಿ. ಶಾಪರ್ಲಿದ್ದು ಬೀವ್ರನ ಗುಡಿಗಿನೂ ಹೋಗ್ಬೇಕು. ಎಷ್ಟೊತ್ತಾಯ್ತು ಬಂದು ನೀನು? ನಾವು ಈಗ ಒಂದು ತಾಸು ಆತ್ರಿ. 9ಕ್ಕೆ ಬಂದಿವ್ರಿ ಇಲ್ಲಿ. ಏನಂತಾರೆ ಇಲ್ಲಿ? ಬಸ್ ಅದಾವ ಕುಂದ್ರ ಅಂತಾರ್ರಿ. ಲೇಟ್ ಅಂತಾರ? ಸೊ ಇದು ರಾಯಚೂರಿನ ಸ್ಥಿತಿ. ರಾಯಚೂರಿನಲ್ಲಿ ಪಾಪ ಬೇರೆ ಬೇರೆ ಊರುಗಳಿಂದ ಡಿಪೋಗೆ ಬಂದಿರತಕ್ಕಂಥ, ಅಂದರೆ ಅವರು ಬೇರೆ ಬೇರೆ ಊರುಗಳಿಂದ ಅಂತಂದರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರ್ತಾರೆ. ಈಗ ಅವರೇ ಹೇಳ್ತಾ ಇದ್ದಂಗೆ ಕೆಲವರು ಕಲಬುರಗಿ, ಹುಬ್ಬಳ್ಳಿ ಈ ಥರ ದೂರದು ವಾಪಸ್ ಊರಿಗೆ ಹೋಗೋಕ್ಕಾಗ್ತಾ ಇಲ್ಲ. ಈಗ ನೋಡ್ತಾ ಇರುವಂತಹ ದೃಶ್ಯ ಇದು ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದ ದೃಶ್ಯ. ಪ್ರತಿಭಟನಾ ನಿರತರು ಒಂದು ರೀತಿ ಲಂಬಾಣಿ ನೃತ್ಯವನ್ನು ಮಾಡುವ ಮುಖಾಂತರ ಹೊಸ ವಿನೂತನ ರೀತಿಯ ಪ್ರತಿಭಟನೆಯನ್ನು ಕೈಗೊಂಡಿದ್ದಾರೆ. ಸರಿ ಬೈ. ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗ ಕಲಬುರಗಿ ಎಂದ ಬರ್ತಾ ಇರ್ತಕ್ಕಂಥ ಸುದ್ದಿ ಇದು. CITU ಬಾವುಟಗಳನ್ನು ಹಿಡ್ಕೊಂಡು ಕೆಲವು ಮಹಿಳೆಯರು ಲಂಬಾಣಿ ನೃತ್ಯವನ್ನು ಮಾಡುವ ಮುಖಾಂತರ ವಿನೂತನ ರೀತಿಯಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ. ಇದಾದ ನಂತರ ಅವರು ಮನವಿಯನ್ನು ಸಲ್ಲಿಸುವಂತಹ ಸಾಧ್ಯತೆ ಇದೆ. ಬೇರೆ ಬೇರೆ ರೀತಿಗಳಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದನ್ನು ನಿನ್ನೆ ಕೂಡ ತಾವು ನೋಡಿದ್ರಿ. ಕೋಲಾರದಲ್ಲಿ ಕತ್ತೆ ಮೆರವಣಿಗೆಯನ್ನು ಮಾಡಿದ್ರು. ಹಾಗೆ ಪ್ರತಿ ಬಾರಿನೂ ಕೇವಲ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗೋದು, ಮೆರವಣಿಗೆಯನ್ನು ಮಾಡೋದು, ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಜನಗಳ ಒಂದು ಅಟೆನ್ಷನ್ ಸೆಳೆಯೋದಕ್ಕೋಸ್ಕರ ಮಾಡ್ತಾ ಇರತಕ್ಕಂಥ ವಿನೂತನ ರೀತಿಯ ಪ್ರತಿಭಟನೆ ಇದು. ಓ ಸರಿ ಬೈ. ಕಾರ್ಮಿಕ ಸಂಘಟನೆಗಳು ಕರೆ ಕೊಟ್ಟಿರತಕ್ಕಂಥ ಮುಷ್ಕರದ 2ನೇ ದಿನ ಇದು. 2ನೇ ದಿನ, ಮೊದಲನೇ ದಿನ ಸ್ವಲ್ಪ ನೀರಸವಾಗಿತ್ತು. ಮಧ್ಯಾಹ್ನದ ವೇಳೆಗೆ ಎಲ್ಲ ಊರುಗಳು ಕೂಡ ಸಹಜ ಸ್ಥಿತಿಗೆ ಬಂದ್ಬಿಟ್ಟಿತ್ತು. ಆದರೆ 2ನೇ ದಿನವಾದ ಇಂದು ಕೂಡ ಏನಾದರೂ ವಿಭಿನ್ನವಾದ ಬದಲಾವಣೆ ಆಗುತ್ತಾ ಅಂತಂದರೆ ಆ ರೀತಿ ಏನಿಲ್ಲ. ಬೆಂಗಳೂರು ನಿನ್ನೆಗಿಂತಲೂ ಇವತ್ತು ಹೆಚ್ಚು ಆ್ಯಕ್ಟಿವ್ ಆಗಿದೆ ಅಂತ ಹೇಳ್ಬೋದು. ಟ್ರಾಫಿಕ್ ಜಾಮ್, ಎಲ್ಲ ಕಡೆಯಲ್ಲೂ ಟ್ರಾಫಿಕ್ ಜಾಮ್. ಕೆಲವೊಂದು ಗೊಂದಲ ಏನಾಯಿತು ಅಂತಂದರೆ ಶಾಲಾ ಕಾಲೇಜುಗಳಿಗೆ ನಿನ್ನೆ ರಾತ್ರಿ 2 ದಿನಗಳ ರಜೆಯನ್ನು ಮೊಟಕುಗೊಳಿಸಿ ಒಂದೇ ದಿನಕ್ಕೆ ಸಾಕು, ನಾಳೆ ಶಾಲಾ ಕಾಲೇಜುಗಳು ಇರುತ್ತೆ ಅಂತ ಕೆಲವರು ಘೋಷಣೆ ಮಾಡಿಬಿಟ್ರು. ಹಾಗಾಗಿ ಪಾಪ ಸ್ಕೂಲು ಕಾಲೇಜುಗಳಿಗೆ ಬಂದಂತಹ ವಿದ್ಯಾರ್ಥಿಗಳೆಲ್ಲರೂ ಕೂಡ ಒದ್ದಾಡ್ತಾ ಇದ್ರು. ಇನ್ನು ಬಳ್ಳಾರಿಯಲ್ಲಿ KSRTC ಬಸ್ಗೆ ಕಲ್ಲು ತೂರಾಟ ಮಾಡಿರ್ತಕ್ಕಂಥದ್ದನ್ನು ತಾವು ನೋಡಿದ್ದೀರಾ. ರಾಮನಗರದಲ್ಲೂ ಕಲ್ಲು ತೂರಿದ್ದಾರೆ, ಬೆಂಗಳೂರಿನಲ್ಲೂ ಕೂಡ ಕಲ್ಲು ತೂರಿದ್ದಾರೆ. ಸುಮಾರು 42 BMTC ಮತ್ತು 12 KSRTC ಬಸ್ಗಳು ಜಖಮಾಗಿದೆ ಕಲ್ಲು ತೂರಾಟದಿಂದ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗಿತ್ತು. ಹಾಗಾಗಿ ಇವತ್ತು ಪ್ರತಿಭಟನೆಯ ಕಾವು
ಬಳ್ಳಾರಿಯಲ್ಲಿ ಒಂದು ಬಸ್ಸಿನ ಹಿಂಭಾಗದ ಗಾಜು ಸಂಪೂರ್ಣವಾಗಿ ಒಡೆದು ಹೋಗಿದೆ. ರಾಮನಗರದಲ್ಲೂ ಕೂಡ ಜನ ಕಲ್ಲು ಎಸೆದಿದ್ದಾರೆ, ಬೆಂಗಳೂರಿನಲ್ಲೂ ಕೂಡ ಕಲ್ಲು ತೂರಾಟ ಮಾಡಿದ್ದಾರೆ. ಹಾಗಾಗಿ ಕೆಲವು ಬಸ್ಗಳು ನಿನ್ನೆಗಿಂತ ಇವತ್ತು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಬೇರೆ ಬೇರೆ ಭಾಗದ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅದರಲ್ಲೂ ಪ್ರಮುಖವಾಗಿ ಕಲ್ಲು ತೂರಾಟದದ್ದು. ಬಳ್ಳಾರಿ, ರಾಮನಗರ, ಬೆಂಗಳೂರು, ನೆಲಮಂಗಲ ಮುಂತಾದ ಕಡೆಗಳಲ್ಲಿ ಪ್ರತಿಭಟನಾ ನಿರತರು ಬಸ್ಸು ರಸ್ತೆಗೆ ಇಳಿದಿದ್ದನ್ನು ನೋಡಿ ಇವತ್ತೂ ಕೂಡ ಬಂದಿದೆ, ನೀವು ಯಾಕೆ ರಸ್ತೆಗೆ ಬಸ್ಸನ್ನು ತಂದ್ರಿ ಅಂತಂದ್ಬಿಟ್ಟು ಆಕ್ರೋಶಗೊಂಡು ಬಸ್ಗಳಿಗೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಇದರಿಂದ ಸರ್ಕಾರಕ್ಕೊಂದು ರೀತಿ ನಷ್ಟ, ನಿಜ, ಇವೆಲ್ಲವೂ ಕೂಡ ನಷ್ಟನೇ. ಸುಮಾರು 42 BMTC ಬಸ್ ಕಲ್ಲು ಹೊಡೆದಿದ್ದಾರಂತೆ, 12 KSRTC ಬಸ್ಗೆ ಕಲ್ಲು ಹೊಡೆದಿದ್ದಾರಂತೆ. ಬೇರೆ ಬೇರೆ ಕೇಂದ್ರಗಳಿಂದ ನಮಗೆ ಬರ್ತಾ ಇರತಕ್ಕಂಥ ಮಾಹಿತಿ, ಈ ಎಲ್ಲ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಾ. ಭಾರತ ಮುಷ್ಕರ 2ನೇ ದಿನಕ್ಕೆ ಕಾಲಿಟ್ಟಿದೆ. ರಾಮನಗರದ ಕಡಬಗೆರೆಯಲ್ಲಿ BMTC ಮತ್ತು KSRTC ಬಸ್ ಮೇಲೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ ಅಂತಕ್ಕಂಥ ಸುದ್ದಿ ಬರ್ತಾ ಇದೆ. ರಾಮನಗರದಲ್ಲಿ ಒಟ್ಟು 5 ಬಸ್ಗಳ ಗಾಜು ಈಗ ಪುಡಿಪುಡಿಯಾಗಿದೆ, 5 ಬಸ್ಗಳಿಗೆ ಕಲ್ಲು ತೂರಿದ್ದಾರೆ. ಇನ್ನು ಬಳ್ಳಾರಿಯಲ್ಲಿ ಈಶಾನ್ಯ ಸಾರಿಗೆಗೆ ಸೇರಿದ ಬಸ್ಗಳ ಮೇಲೆ ಕೂಡ ಕಲ್ಲು ತೂರಾಟವಾಗಿದೆ, ಆ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಹಾಗಾಗಿ ಕರ್ನಾಟಕದಲ್ಲಿ ಒಟ್ಟು 12 ಸರ್ಕಾರಿ ಬಸ್ಗಳಿಗೆ ಕಲ್ಲೇಟು ಬಿದ್ದಿದೆ. ಇವತ್ತು ಹಾಗಾದ್ರೆ ಕಟ್ಟಡ ನಿರ್ಮಾಣ ಕಾಮಗಾರಿಗಳಿಗೂ ಮುಷ್ಕರದ ಬಿಸಿ ತಟ್ಟಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಯಾಕೆಂದ್ರೆ ಕಟ್ಟಡ ನಿರ್ಮಾಣಕ್ಕೆ ಬೇಕಾದಂತಹ ಜಲ್ಲಿ, ಮರಳು, ಕಲ್ಲು, ಇಟ್ಟಿಗೆ, ಸಿಮೆಂಟ್ ಇವುಗಳನ್ನು ಕೊಂಡೊಯ್ಯುವಂತಹ ಲಾರಿಗಳು ಇವತ್ತು ಸ್ತಬ್ಧವಾಗಿದೆ. ಹಾಗಾಗಿ ಕಟ್ಟಡ ನಿರ್ಮಾಣ ಕಾರ್ಯಕ್ಕೂ ಕೂಡ ಮುಷ್ಕರದ ಬಿಸಿ ತಟ್ಟಿದೆ. ದೃಶ್ಯದಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮರಳನ್ನು ತುಂಬಿಕೊಂಡಂತಹ, ಇಟ್ಟಿಗೆಗಳನ್ನು ತುಂಬಿಕೊಂಡಂತಹ ಲಾರಿಗಳು ಅಲ್ಲಿಯೇ ನಿಂತಿವೆ. ಇವುಗಳು ಕೂಡ ಸಂಚಾರವನ್ನು ಮಾಡದೇ ಇರೋದ್ರಿಂದ ತೊಂದರೆ ಆಗ್ತಾ ಇದೆ. ಮತ್ತೊಂದು ಕಡೆ ಟೌನ್ ಹಾಲ್ ಬಳಿ ಪ್ರತಿಭಟನಾ ನಿರತರು ಮೆರವಣಿಗೆಯಲ್ಲಿ ಹೊರಟಿರತಕ್ಕಂಥದ್ದು. ಎಲ್ಲರೂ ಕೂಡ ಆಯಾ ಸಂಘಟನೆಗಳ ಬಾವುಟವನ್ನು ಹಿಡ್ಕೊಂಡು ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ಘೋಷಣೆಯನ್ನು ಕೂಗುತ್ತಾ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮತ್ತೊಂದು ಕಡೆ ನೋಡ್ತಾ ಇದ್ದೀರಾ, ಜಲ್ಲಿ, ಸಿಮೆಂಟ್, ಮರಳು, ಇಟ್ಟಿಗೆ ಮುಂತಾದವುಗಳನ್ನು ಸಾಗಿಸಬೇಕಾಗಿದ್ದ ಲಾರಿಗಳು ಕೂಡ ಇವತ್ತು ಪ್ರಯಾಣವನ್ನು ಮಾಡ್ತಾ ಇಲ್ಲ. ಅವುಗಳು ಕೂಡ ಮುಷ್ಕರಕ್ಕೆ ಬೆಂಬಲ ಕೊಟ್ಟಿರೋದ್ರಿಂದ ಕಟ್ಟಡ ಕಾಮಗಾರಿಗೆ ಕೂಡ ಇವತ್ತು ಮುಷ್ಕರದ ಬಿಸಿ ತಟ್ಟಿದೆ. ಮತ್ತೊಂದು ಕಡೆ ಇದು ನೀವೀಗ ನೋಡ್ತಾ ಇರತಕ್ಕಂಥ ದೃಶ್ಯ, ಇದು ಟೌನ್ ಹಾಲ್ ಮುಂಭಾಗದಲ್ಲಿ ಯಾರ್ಯಾರು ಮುಷ್ಕರಕ್ಕೆ ಕರೆ ಕೊಟ್ಟಿವೆ ಸಂಘಟನೆಗಳು, ಆ ಸಂಘಟನೆಯ ಕಾರ್ಯಕರ್ತರೆಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ಯಾವ